ಹಲೋ ನಮಸ್ತೆ, ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಈಗ ನೀವು ಡೆಮೋ ವೀಡಿಯೋ ನೋಡಿದ್ರಲ್ಲ, ಸಖತ್ತಾಗಿದೆ. ಅದು ಮಾತ್ರ ದೇವರ ವೀಡಿಯೋ ಸಾಂಗಿನ ಮಾಡ್ಕೊಂಡಿದ್ದು 3D ವೀಡಿಯೋ ಸಾಕು. ಯಾವುದೋ ಒಂದು ಪೋಸ್ ನೀವು ಸೆಟ್ ಮಾಡಿದರೆ ಸಾಕು. ಬ್ಯಾಕ್ಗ್ರೌಂಡ್ ನಾನು ಆಲ್ರೆಡಿ ಕೊಟ್ಟಿರೋದು, ನೀವು ಸಿಂಪಲ್ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡು ಅದು ಫೋಟೋ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಸಖತ್ತಾಗುತ್ತೆ, ವೈರಲ್ ಕೂಡ ಚೆನ್ನಾಗುತ್ತೆ. ಓಕೆ, ನಾನು ಆ ದೇವರ ವೀಡಿಯೋ ಸಾಂಗ್ ಲಿಂಕ್ ಕೆಳಗಡೆ ಕೊಟ್ಟಿದ್ದು, ಅದನ್ನು ಕೂಡ ಹೋಗಿ ಕ್ಲಿಕ್ ಮಾಡ್ಕೊಂಡು ನೋಡಿ. ಫುಲ್ ಸ್ಕ್ರೀನಲ್ಲಿ ಸಖತ್ತಾಗುತ್ತೆ. ಇಲ್ಲಿ ಕೆಲವೊಂದು ಮ್ಯೂಟ್ ಮಾಡಿದ್ದೀನಿ, ಯಾಕಂದರೆ ಕಾಪಿರೈಟ್ ಬರೋದ್ರಿಂದ ಮ್ಯೂಟ್ ಮಾಡಿದ್ದೀನಿ. ಸೊ ಅದರಿಂದ ನಿಮಗೆ ಪ್ರಾಬ್ಲಮ್ ಏನಿಲ್ಲ. ಆ ವೀಡಿಯೋ ಫುಲ್ ಸ್ಕ್ರೀನಲ್ಲಿ ನೋಡ್ಕೊಂಡು ನಾನು ಟೆಲಿಗ್ರಾಮ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿರೋದು ಹೋಗಿ ನೋಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ, ಯಾಕಂದರೆ ಅಲ್ಲಿ ಲೈಕ್ಸ್ ಅವೆಲ್ಲ ನೋಡ್ಕೋಬೋದು. ಓಕೆ, ನನಗೆ ಕಾಮೆಂಟ್ ಕೂಡ ಮಾಡ್ತಾಯಿರಿ ಯಾವ ಥರ ಮಾಡ್ಬೇಕಂತಂದು. ಭಾಳ ಜನ ಮಾಡ್ತಾಯಿಲ್ಲ, ಅದು ನನಗಂತೂ ಗೊತ್ತಾಗ್ತಿಲ್ಲ. ನಾನು ಯಾವ ಥರ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿಲ್ಲ, ಮೆಸೇಜ್ ಮಾಡಿ ನನಗೆ ಈ ಥರ ಬ್ರೋ ನೀವು ತಪ್ಪು ಮಾಡ್ತಾಯಿರೋ, ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳಿ ಅಂತಂದು ಈ ಥರ ಹೇಳಿ ನಾನು ಕೂಡ ಚೆನ್ನಾಗಿ ಮಾಡ್ಕೊಂಡು. ಯಾಕಂದರೆ ನೀವು ಹೇಳಿರ್ತಾರೆ ನನಗೆ ಕೂಡ ಗೊತ್ತಾಗೋದು. ಓಕೆ, ಈಗ ಅಲರ್ಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಹಂಗೆ ನಮ್ಮ ಚಾನಲ್ ಈಗ ಯಾರ್ಯಾರು ನೋಡ್ತಾರೋ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯೋಕ್ಕೆ ಹೋಗಬೇಡಿ. ಓಕೆನಾ? ಯಾಕಂದರೆ ಇದೇ ಥರ ವೀಡಿಯೋ ಇನ್ನೂ ತುಂಬ ಬರುತ್ತೆ, ತುಂಬ ಅಂದರೆ ತುಂಬ. ಈ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಾಂಟ್ ಒಂದು ಕೊಟ್ಟಿರ್ತಾನಲ್ಲಿ ಆ್ಯಡ್ ಮಾಡ್ಕೊಂಡಿರಿ ಫಸ್ಟ್ ಹೋಗಿ. ಒಂದು ನಿಮಿಷ, ಸ್ವಲ್ಪ ಲೋಡ್ ಆಗ್ತಿದೆ. ಫೋನ್ ಮಾಡಿದರೆ ಫುಲ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಇರುತ್ತೆ ನಿಮಗೆ. ಇಲ್ಲಿ ನೋಡ್ತಿರೋ ಬಜೆಟ್ ಆ್ಯಪಲ್ಲೇ ಇದು ಮಾಡ್ಕೊಂಡು ಬ್ಯಾಕ್ಗ್ರೌಂಡ್ ರಿಮೂವ್ ನಿಮಗೆ ಯಾವುದಪ್ಪ ಅಂತಂದರೆ ಇಲ್ಲಿ ನೋಡಿ ಎಕ್ಸಾಂಪಲಿಗೆ. ಸೊ ನಾನು ಪ್ರಾಜೆಕ್ಟ್ ಈ ಥರ ಕೊಟ್ಟಿದ್ದೀನಿ. ಓಕೆ, ಪ್ರಾಬ್ಲಮ್ ಏನಿಲ್ಲ. ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನಾನು ಫೋಟೋ 2 ಫೋಟೋ ಇದೆ, ಇಲ್ಲಿ ಒಂದು ಐಡ್ ಮಾಡಿದ್ದೀನಿ. ಓಕೆ, ಏನು ಪ್ರಾಬ್ಲಮ್ ಏನಿಲ್ಲ. ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಬಾಕ್ಸ್ನಲ್ಲಿ ಇಲ್ಲಿ ಸ್ಟಾರ್ ಐಕನ್ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಯಾವುದಾದ್ರೂ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರೋ ಫೋಟೋ ಇದ್ದರೆ ಅಲ್ಲಿಗೆ ಒಂದು ನಿಮಿಷ ನೋಡ್ತೀನಿ. ನಾನು ಭಾಳ ಮಾಡಿಲ್ಲ ಇಲ್ಲಿ. ಬಜೆಟ್ ಯಾವುದೋ 4 ಫೋಟೋ ಮಾಡಿದ್ದೀನಿ. ಓಕೆ, ತಪ್ಪು ತಿಳ್ಕೊಬೇಡಿ. ಎಕ್ಸಾಂಪಲಿಗೆ ಲೇಡೀಸ್ ಫೋಟೋ ಇಟ್ಟು ನೋಡ್ತೀನಿ ನೋಡಿ. ಎಕ್ಸಾಂಪಲಿ ಲೇಡೀಸ್ ಫೋಟೋ ಸೆಟ್ ಆಗಿ ನೋಡೋಣ, ಮತ್ತೆ ತಪ್ಪು ತಿಳ್ಕೊಬೇಡಿ. ಎಕ್ಸಾಂಪಲಿ ಲೇಡೀಸ್ ಫೋಟೋ ನಾನು ನಿಮಗೆ ತೋರಿಸ್ತೀನಿ, ಯಾಕಂದರೆ ಇದು ನಾನು ಬೇರೆ ಮೊಬೈಲ್ ತಗೊಂಡಿದ್ದೀನಿ, ಅದಕ್ಕೋಸ್ಕರ. ನೋಡಿ, ಇಷ್ಟೇ ಸಿಂಪಲ್ ರೀ, ಏನು ಪ್ರಾಬ್ಲಮ್ ಏನಿಲ್ಲ. ನೋಡಿ ಉಂಟು ಸಿಂಪಲ್. ಎಷ್ಟು ಸೆಟ್ ಮಾಡ್ಕೊಂಡು ಎಲ್ಲೆಲ್ಲಿ ಬೇಕು ನಿಮಗೆ ಅಲ್ಲೆಲ್ಲಿ ಮಾಡ್ಕೊಂಡು. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಬರುತ್ತೆ. ಇಲ್ಲಿ ಒಂದು ಗ್ರೂಪ್ ಕಾಣ್ತಿದ್ದು ನೋಡಿ. ಈ ಗ್ರೂಪ್ನ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಗ್ರೂಪ್ನಾಗ ಹೋಗಿ ಇಲ್ಲಿ ಬಂದು ನಿಮ್ಮ ನೇಮ್ ಸೆಟ್ ಮಾಡ್ಕೊಳ್ಳಿ. ಎಕ್ಸಾಂಪಲಿಗೆ ಇಲ್ಲಿ ನಾನು ನೇಮ್ ಚೇಂಜ್ ಮಾಡ್ತೀನಿ. ಇಲ್ಲೆಲ್ಲ ಒಂದೊಂದೇ ಫಾಂಟ್ ಇಟ್ಟಿದ್ದೀನಿ. ಎಕ್ಸಾಂಪಲಿಗೆ ಪುನೀತ್ ಅಂತ ಸೇವ್ ಮಾಡಿದೆ. ಇದು ಇವು ಕರೆಕ್ಟ್ ಇದೆ. ನೆಕ್ಸ್ಟು ನೆಕ್ಸ್ಟ್ ಯಾವುದಪ್ಪ, ಈ ಥರ ನೇಮ್ ಸೇವ್ ಮಾಡ್ಕೊಳ್ಳಿ. ನೇಮ್ ಚೇಂಜ್ ಮಾಡ್ಕೊಂಡು ಅಕಸ್ಮಾತ್ ನಿಮ್ಮ ನೇಮ್ ದೊಡ್ಡದಿದ್ರೆ ಏನು ಪ್ರಾಬ್ಲಮ್ ಏನಿಲ್ಲ. ಇಲ್ಲಿ ನೋಡಿ, ನಂದು ಕೂಡ ನೇಮ್ ದೊಡ್ಡದಾಗಿದೆ. ಪುನೀತ್ ಬರ್ಬೇಕಿನ್ನ ಒಂದು ಫಾಂಟು ಏನಿಲ್ಲ. ಫಸ್ಟ್ ಇಲ್ಲಿ ಒಂದು ಬೀಟ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಇದನ್ನು ಹೇಳ್ಕೊಳ್ಳಿ ಫಸ್ಟು. ಓಕೆ, ಸಾರಿ, ಇದನ್ನ ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಇನ್ನೊಂದು ಡೂಪ್ಲಿಕೇಟ್ ಮಾಡಿಕೊಂಡು ಕರೆಕ್ಟ್ ಆ ಬೀಟ್ ಮಾರ್ಕ್ ಹತ್ರ ತಂದು ಇಲ್ಲಿ ಲಾಸ್ಟ್ ಒಂದು ಬೀಟ್ ಮಾರ್ಕ್ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಇಲ್ಲಿ ನೋಡಿ, ಇಲ್ಲಿಂದ ಲಾಸ್ಟ್ ಹೇಳ್ಕೊಳ್ಳಿ. ಸೇಮ್ ಥರ. ಓಕೆನಾ? ಇದೇ ಥರ ಎಲ್ಲ ಹೇಳ್ಕೊಂಡಾದ್ಮೇಲೆ ಈಗ ಏನಪ್ಪ ಇವಾಗ ಹೆಂಗೆ ಬರಬೇಕಂದ್ರೆ ಈ ಫಾಂಟ್ ಇದೆಯಲ್ಲ, ನೀವು ಡಬಲ್ ಮಾಡಿದರೆ ಅದನ್ನ ಸೈಡ್ ಹೇಳ್ಕೊಳ್ಕೊ. ಇನ್ನೊಂದು ಬಂತು ನೋಡಿ, ಇಲ್ಲಿ ಸೈಡ್ ಹೇಳ್ಕೊಂಡು ಅಲ್ಲಿ ಟಿ ತೆಗೆದು ಹಾಕ್ಕೊಳ್ಳಿ. ಸೆಟ್ ಆಯ್ತು ನೋಡಿ. ಈಗ ಬ್ಯಾಕ್ ಬಂದು ಈ ನೇಮ್ ಹೆಂಗೆ ಸೆಟ್ ಮಾಡ್ಬೇಕಪ್ಪ ಅಂತಂದರೆ ಬ್ಯಾಕ್ ಬರ್ರಿ, ಮತ್ತೊಂದು ಬ್ಯಾಕ್ ಹೋಗ್ತಿ. ಓಕೆನಾ? ಹಿಂಗೆ ಸ್ಕ್ರೂ ಮಾಡ್ತಾ ಬನ್ನಿ. ಇಲ್ಲೇ ಇರುತ್ತೆ ಅದು. ಇಲ್ಲಿದೆ ನೋಡಿ ಗ್ರೂಪ್ ಪುನೀತ್. ನೋಡಿ, ಇಲ್ಲೇ ನೋಡ್ತಿರ್ಬೋದು, ಹೆಚ್ಚು ಸೈಡ್ ಹೋಗ್ತಿದೆ. ಓಕೆನಾ? ಆ ಗ್ರೂಪ್ನ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಇಟ್ಕೊಳ್ಳಿ. ಇಷ್ಟೇ ಸಿಂಪಲ್. ಕಲರ್ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ. ಏನೋ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ಡೆಫಿನೆಟ್ಲಿ ರಿಪ್ಲೈ ಕೊಡ್ತೀನಿ. ಓಕೆ, ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಮರೆಯೋಕ್ಕೆ ಹೋಗಬೇಡಿ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಂಗೆ ಕಮೆಂಟ್ ಕೂಡ ಮಾಡ್ತಾಯಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ನಿಮ್ಮ ಫ್ರೆಂಡ್ಸಿಗೆ ಹೇಳ್ತಾಯಿರಿ ನಿಮ್ಗೆ ಯಾವ ಥರ ಮಾಡ್ಬೇಕಂತ. ನೆಕ್ಸ್ಟ್ ಟೈಮ್ ನೀವು ಮೆಸೇಜ್ ಮಾಡ್ತಾಯಿರಿ. ಓಕೆ, ಬಾಯ್ ಫ್ರೆಂಡ್ಸ್, ಜೈ ಹಿಂದ್.